कुछ पार्टी एक कैंपेन चलाया था पहले, कुछ साल पहले, घर वापसी का प्रोग्राम। हम उसके ऑपोजिट ही बोल रहे हैं कि हाँ, जरा आपके घर को ही आप वापस आओ। तो इसका मतलब है कि बाउंड्रीज नहीं चाहिए हमें कोई घर का वॉल्स नहीं चाहिए, क्योंकि वो वॉल्स तो एक सिंबल ये बताते हैं कि ये मेरा घर है। हमारा समझ है कि कम्युनिटी हमारा घर है, समाज हमारा घर है। तेरे दीदे मने ओ ಬಾ ಅತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನುತ ಅತಿಥಿ. ಚಿಕ್ಕಂದಿಂದ ಕೇಳ್ಕೊಂಡು ಬಂದಿದ್ದೀವಿ, ಹಾಡ್ತಾ ಬಂದಿದ್ದೀವಿ, ನಂಬ್ತಾ ಬಂದಿದ್ದೀವಿ. ಏನು ಅಂದರೆ, ಭಾರತದಲ್ಲಿ ಅನೇಕತಾ ಮೇ ಏಕತಾ. ಕನ್ನಡದಲ್ಲೇ ಹೇಳೋದಾದರೆ, 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಈ ಸಮಷ್ಟಿಯು, ಬೇರೆ ಬೇರೆ ಒಕ್ಕಲು ಒಂದೇ ತಾಯಿಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭಾರತ ಮಾತೆಗೆ, ಭಾರತ ಮಾತೆಗೆ. ಈ ಆಗಸ್ಟ್ 15 ಒಂದು ವಿಶೇಷವಾದ ಪ್ರಯೋಗ. ನನಗಿಂತ ಭಿನ್ನ, ಅವ್ರು ಯಾರೋ ನನ್ನ ಹಾಗಿಲ್ಲ, ನನಗಿಂತ ಭಿನ್ನವಾಗಿದ್ದಾರೆ ಅಂತ ನನಗೆ ಯಾರ ಬಗ್ಗೆ ಅನಿಸುತ್ತೋ ಅವರನ್ನ ಮನೆಗೆ ಕರೆದು ಅವರ ಜೊತೆ ಒಂದು ಕಾಫಿ ಕುಡಿಯೋದು, ಮಾತಾಡೋದು ಅಷ್ಟೇ. ಅಥವಾ ನಾನು ಅವ್ರ ಮನೆಗೆ ಹೋಗೋದು, ಒಂದು ಕಾಫಿ ಕುಡಿದು ಮಾತಾಡೋದು. ವೆರಿ ಸಿಂಪಲ್ ಅಂತ ನಮಗನ್ಸತ್ತೆ. ಬಹುಶಃ ಅದು ಸಿಂಪಲ್ಲೇ ಇರಬಹುದು, ಇಲ್ಲದೆ ಇರಬಹುದು. ಅದು ಮಾಡಿದಾಗ ನಮಗೆ ಗೊತ್ತಾಗುತ್ತೆ. मेरे घर आकर तो देखो एक कौमी कैंपेन है और कर्नाटका में कुवेंपु की नज़्म से मुतासर ये मुहिम फैमिलीज़ को एक दूसरे के घर और बरादरियों में जाकर समाज में रुकावटों को ख़त्म करने की दावत देती है। इस यौम आज़ादी पर मुल्क भर में मेरे घर आकर तो देखो मुहिम का मकसद तनव्वु और इख्तिलाफ़ात के दरमियान दोस्ती, एतमाद और मोहब्बत के बंधन को उस्तवार करना है। इसमें त्योहारों और मुतासर कुन शख्सियात की सालगिरह जैसे अहम दिनों पर ज़ाती गुफ्तगू और अवामी तकरीबात शामिल हैं। आप एक कैंपेन चला रहे हैं, मेरे घर आके देखो। क्यों आऊँ आपके घर? मेरे घर आके देखो एक सिंबॉलिक कैंपेन है, क्योंकि आज हम देख रहे हैं कि देश में कितना बिखरा हुआ है। लोग पहचानते नहीं एक दूसरे को। एक ही बिल्डिंग में, एक ही अपार्टमेंट में, एक ही एरिया में रहते हैं, लेकिन अपना नेबर का पहचानत नहीं है। और ख़ास करके ये टेक्नोलॉजी के कारण से हो या काम के प्रेशर से हो, बहुत सारे लोग अपने अंदर है, जैसे इंक्लूसिव नहीं है। तो मेरे घर आके देखो का मतलब है कि फिज़िकली तो एक बात है, क्योंकि हम दूसरों के घर जाने से कभी कभी हम नहीं मानते, तो भी हमारे फैमिली लोग कभी कभी प्रेशर डालते हैं कि उधर मत जाओ, उधर दूसरे धर्म के लोग हैं, या उधर दूसरे जात के लोग हैं, या उधर दूसरे खाते हैं, जैसे नॉन वेज खाते हैं, उधर वेज खाते हैं। तो ये सब बातें जो है ना, जो डिविसिव फैक्टर है, जो डिवाइड करते हैं, इसीलिए ये बात बहुत ज़रूरी है कि अपने मुंह के अंदर आए कि हमारे घर आओ, हमारा घर खुला है। क्योंकि हर एक घर अगर खुला है तो फिर हेट्रेड नहीं होंगे, फिर द्वेष नहीं होंगे, हेट्रेड नहीं होंगे। ಮುಖ್ಯವಾಗಿ ಏನಂದ್ರೆ, ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ ಅಂದರೆ, ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ, ಮತ್ತು ಕಾರ್ಮಿಕ ಮಾಲೀಕ, ಈ ತಾರತಮ್ಯಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಮೊದಲು ಥರ ನಾವೆಲ್ಲ ಒಂದು ಒಟ್ಟಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿಯಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೇವಸ್ಥಾನದ ಒಳಗಡೆ ಹೋಗಬೇಡ, ಮನೆ ಒಳಗಡೆ ಬರಬೇಡ, ನೀರನ್ನ ಹೊರಗಡೆ ಕೊಡ ಅಂಥದ್ದು ಈಗ ತುಂಬ ಆಗ್ತಾ ಇದೆ. ಅದು ನೋಡ್ತಾ ಇದ್ದೀವಿ ನಾವು, ಪತ್ರಿಕೆಗಳಲ್ಲಿ, ಮೀಡಿಯಾಗಳಲ್ಲೆಲ್ಲ ನೋಡ್ತಾ ಇದ್ದೀವಿ. ಈ ರೀತಿ ಒಂದು ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ನಾವೇನು ಯೋಚನೆ ಮಾಡಿದ್ದೀವಿ ಅಂದರೆ, ತೆರೆದಿದೆ ಮನೆ ಓ ಬಾ ಅತಿಥಿ ಏನಿದೆ, ನಮ್ಮ ಮನೆ ಬಾಗಿಲು ತೆಗೆದಿದೆ, ನಾವು ಯಾವಾಗಾದರೂ ನೀವು ಬರಬಹುದು, ನೀವು ನಮ್ಮ ಮನೆಗೆ ಬರ್ಬೋದು, ನಾವು ನಿಮ್ಮ ಮನೆಗೆ ಹೋಗ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕ್ಯಾಂಪೇನನ್ನು ಏನು ಕರ್ನಾಟಕದಲ್ಲಿ ಹೋಸ್ಟ್ ಮಾಡಿದ್ದಾರೆ. ನಾವು ಮುಖ್ಯವಾಗಿ ಏನಂದರೆ, ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋ ಅಂಥ ಒಂದು ಸಂಸ್ಥೆ ಆಗಿದೆ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಮಗಿವಾಗ ಮೈಗ್ರೆಂಟ್ ವರ್ಕರ್ಸು ಜಾಸ್ತಿ ಬಂದಿದ್ದಾರೆ. ಉತ್ತರ ಭಾರತದಿಂದ ತುಂಬ ಜನ ಹೆಣ್ಮಕ್ಳು ಬಂದಿದ್ದಾರೆ.
ಹಾಸ್ಟೆಲ್ಗಳಲ್ಲಿ ರೂಮ್ಗಳು ಮಾಡಿಕೊಂಡು ಬ್ಯಾಚುಲರ್ಸ್ ಆಗಿ ವಾಸ ಮಾಡ್ತಾ ಇದ್ದಾರೆ. ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಏನಾಗ್ತಿದೆ ಅಂದರೆ ಲೋಕಲ್ ವರ್ಕರ್ಸು ಮತ್ತು ಮೈಗ್ರೆಂಟ್ ವರ್ಕರ್ಸ್ ಮಧ್ಯೆ ಒಂದು ರೀತಿಯಲ್ಲಿ ಕೆಟ್ಟ ಅಭಿಪ್ರಾಯ ಬರ್ತಾ ಇದೆ. ಇವರು ಕೆಲಸಕ್ಕೆ ಅಲ್ಲಿಂದ ಬಂದಿದ್ದಾರೆ, ನಮ್ಮ ಕೆಲಸ ಹಾಳಾಗ್ತಿದೆ, ಮತ್ತು ಅವ್ರ ಕಲ್ಚರ್ ಬೇರೆ, ಭಾಷೆ ಬೇರೆ, ಆ ಥರದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಈ ಕ್ಯಾಂಪೇನಲ್ಲಿ ನಾವೇನಂದರೆ ಲೋಕಲ್ ವರ್ಕರ್ಸು, ಮೈಗ್ರೆಂಟ್ ವರ್ಕರ್ಸು ಮತ್ತು ಮುಸ್ಲಿಮ್ಸ್ ಹೆಣ್ಮಕ್ಳು ಕೂಡ ನಮ್ಮ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಹೆಣ್ಮಕ್ಳೊಟ್ಟಿಗೆ ನಾವೆಲ್ಲರೂ ಕೂಡ ನಾವು ನಿಮ್ಮನೆಗೆ ಬರ್ಬೋದು, ನೀವು ನಮ್ಮನೆಗೆ ಹೋಗ್ಬೋದು, ನಮ್ಮ ಪರಿಸ್ಥಿತಿ ಬೇರೆ ಆಗಿಲ್ಲ, ನಿಮ್ಮ ಪರಿಸ್ಥಿತಿ ಬೇರೆ ಆಗಿಲ್ಲ, ನಾವೆಲ್ಲರೂ ಕೂಡ ಮನುಷ್ಯರು, ಈ ರೀತಿಯಾದಂಥ ಒಂದು ವಾತಾವರಣ ಕಲ್ಪಿಸ್ಲಿಕ್ಕೆ ಅಂತ ಹೇಳಿ ನಾವು ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ವಿ ಸರ್. So I got to know through a WhatsApp group, which is basically to essentially it looks at how we can bring in what India was, and we are quite disturbed by what's happening in India. So this polarization is something which we want, and this whole thing of shutting out doors is something this is not what India was. And the other aspect, I come from corporate sector, and even in this, if you look at it from a long-term point of view, this will have its impact on the economy. So you can't have a social disorder and have economy which is booming. So that's what made me come. So the concept at the national level is an idea that has come to many people who are troubled by the idea that in Indian communities there has been a lot of traditional biases, but now they have deepened and are leading to instances of violence and pain in many areas. And one way to address this issue is to have a very simple attempt of making people visit each other in each other's houses and hopefully bring about more trust, more friendships, maybe share a recipe, maybe share a cup of tea, some conversation to know that we are people living with the same survival issues and same kind of stresses, and find commonalities within our diversity. So that's the first step. Mere Ghar Aakar To Dekho is the national campaign which is defined in Hindi. In Karnataka, we have taken Kuvempu's poem, a very famous poem called Teredide Mane O Ba Atithi, as the champion line for the campaign, because it addresses and kind of captures the sentiment in which we can communicate this idea in Karnataka. And many people have liked this, so we are planning to use this song as a champion song to communicate this campaign. And there is a group of college students from the Safdar Hashmi Theatre Group presently studying in St. Joseph's who have recorded this song. Many others have. Also part of the campaign, we have a few well-known champion faces. In Karnataka, we have Kumar, the actor. We have MD Pallavi, the singer. And also Ratna Pathak Shah, who have shared short videos to popularize this campaign. So basically the whole concept is what we see in India right now is like, a section of particular communities are getting targeted, saying like, do not do any business with them, it's something, Yeah. So True, absolutely. The communal part is certainly the most visible right now. We also have caste biases, we also have gender biases, trans communities, sexual minorities are also targeted. So we are not linking to or trying to label one bias as the most important. Though we would like biases to be addressed, we don't want it to become a targeted campaign in a sense. We would like people to kind of reflect on the biases that they would like to address. It might be language issue, it might be an employer-employee issue, it could be a religious bias, it could be a class bias, it could be sexual minorities being targeted because of their preferences. So depending on what is relevant in each area, what people are able to take up in their own space, in their own might, it is only to open minds to a proposition where we would support meeting of people who would not naturally socialize. तू हिंदू बनेगा न मुसलमान बनेगा, इंसान की औलाद है इंसान बनेगा। तू हिंदू बनेगा न मुसलमान बनेगा, इंसान की औलाद